ಸಮಾವೇಶ ಕಾರ್ಯಕ್ರಮಕ್ಕೆ ಮತ್ತು ಛತ್ರಪತಿ ಸಂಭಾಜಿ ಮಹಾರಾಜರ ಪಟ್ಟಣದ ಕನ್ನಡ ವೃತ್ತಿಗೆ ಆಗಮಿಸಿದಂತ ಚರಣಗಳಿಗೆ ನಾನು ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ ಇವತ್ತು ಹಿಂದೂ ಸಮಾವೇಶ 9ನೇ ತಾರೀಕಿಗೆ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ಅತ್ಯಂತ ವಿಜೃಂಭಣೆಯಿಂದ ನಾವೆಲ್ಲ ಆಚರಣೆ ಮಾಡಬೇಕಾಗಿದೆ. ಧರ್ಮ ಅಂದ್ರೆ ಬಂಧುಗಳೇ, ಮನುಷ್ಯನೊಂದಿಗೆ ಮನುಷ್ಯನ ಹಾಗೆ ವರ್ತಿಸುವುದೇ ಧರ್ಮ. ಆದ್ರೆ ಇದನ್ನ ಆ ಮೊಹಮ್ಮದ್ ಗೋರಿ, ಖಿಲ್ಜಿ, ಬಾಬರ್ ಎಲ್ಲ ಹೇಳೋರು ಯಾರು? ನಾವೆಲ್ಲ ಹಿಂದೂಗಳು ಶಾಂತ ರೀತಿಯಿಂದ ಮಾನವತೆ, ಬಸವಣ್ಣನವರು ಹೇಳಿದಂತ ಸಮಾನತೆ, ಮಾನವತೆ, ಧರ್ಮದ ಆಧಾರದ ಮೇಲೆ ನಾವು ಹೋಗ್ತಾ ಇದ್ದೀವಿ. ಇಲ್ಲಿ ನಮ್ಮಲ್ಲೇ ನಾವು ಜಾತಿವಾದ ಮಾಡೋದನ್ನ ಮೊಟ್ಟ ಮೊದಲು ನಾವು ಬಿಡಬೇಕಾಗಿದೆ. ಅನೇಕ ಹೇಳ್ತಾರೆ ಹಿಂದೂಗಳು ಒಗ್ಗಟ್ಟಾಗಬೇಕಾಗಿದೆ ಅಂತ ಹೇಳಿ. ಹಿಂದೂಗಳು ಒಗ್ಗಟ್ಟಾಗ್ಯಾರ, ಆದ್ರೆ ಹಿಂದೂಗಳ ಒಳಗಿರುವಂತಹ ಗುಂಪುಗಾರಿಕೆ ನಾವು ಬಿಡಬೇಕಾಗಿದೆ. ಹಿಂದುತ್ವ ಬಂದಾಗ ಎಲ್ಲರೂ ಒಂದೇ ಒಂದು ಒಗ್ಗಟ್ಟನ್ನು ನಾವು ಪ್ರದರ್ಶನ ಮಾಡಬೇಕಾಗಿದೆ. ಅದು ನಮ್ಮಲ್ಲಿ ಆಗ್ತಾ ಇಲ್ಲ. ಆ ಕೊರತೆಯನ್ನ ಹಿಂದೂ ನಾಯಕರು ಮಾಡಬೇಕಾಗಿದೆ ಅಂತ ನನ್ನ ಅನಿಸಿಕೆ. ಹಿಂದೂಗಳು ಒಗ್ಗಟ್ಟಾಗಲಿ ಅಂತ ಕರೆ ಕೊಟ್ಟಾಗ ಹಿಂದೂಗಳು ಒಗ್ಗಟ್ಟಾಗಿ ಆಗ್ಯಾರ ಅಂತ ಹೇಳಿ ಕೇಳಿದಾಗ ಅನೇಕ ಬಾರಿ ಸರ್ಕಾರದಿಂದ ಹಿಂದೂಗಳ ಒಂದು ಮತದಾನದ ಶಕ್ತಿಯಿಂದಾನೇ ಬಂದದ. ನಮ್ಮ ಕರ್ನಾಟಕದಲ್ಲಿ ಅತಿ ದೊಡ್ಡ ಹಿಂದೂಗಳ ಕೊರತೆ ನಮ್ಮಲ್ಲಿ ಎಲ್ಲಿ ಕಾಣಿಸಾಕತ್ತದೆ? ಯಾಕಂದ್ರೆ ಇಲ್ಲಿ ಹಿಂದುತ್ವಕ್ಕಿಂತ ನಮಗೆ ಜಾತಿ ಅಭಿಮಾನ ತಿಳಿಸುವಂತ ಜನರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇತಿಹಾಸವನ್ನು ತಿರುಚಿ ಹೇಳುವಂತ ವ್ಯವಸ್ಥೆ ಇಲ್ಲಿ ಆಗ್ತಾ ಇದೆ. ಬಸವಣ್ಣವರು ಏನು ಹೇಳಿದ್ದಾರೆ? ಅವ ಯಾರು ಇವ ಯಾರು ಇಲ್ಲ ಅನ್ನಕ್ಕೆ ಹೋಗಬೇಡ್ರಿ, ಎಲ್ಲರೂ ನಮ್ಮವರೇ. ಬಸವಣ್ಣ ಹೇಳ್ಯಾರ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಕಾಶಿ ವಿಶ್ವನಾಥ ಒಳಗಿರುವಂಥದ್ದು, ರಾಮೇಶ್ವರಂ ಒಳಗಿರುವಂತಹದ್ದು ದೇವರಲ್ಲ, ನಮ್ಮೊಳಗಿರುವಂಥದ್ದು ನಮ್ಮ ಆತ್ಮನೇ ದೇವರು ಅಂತ ಕೂಡಲ ಸಂಗಮ ಹೇಳ್ಯಾರ. ಕೂಡಲ ಸಂಗಮ ದೇವರೇ ಅಂತೇಳಿ ಬಸವಣ್ಣ ಹೇಳ್ಯಾರ. ಇದನ್ನೇ ವಿಸ್ತಾರವಾಗಿ ಸಿದ್ದೇಶ್ವರ ಸ್ವಾಮಿಗಳು ಒಂದು ತಾಸು ಪ್ರವಚನ, ಇದೇ ಒಂದು ಬಸವಣ್ಣನವರೇನು ವಚನದಲ್ಲ, ಕಲ್ಲು ದೇವರು ದೇವರಲ್ಲ ಅನ್ನುವಂಥ ವಚನದ ಮೇಲೆ ಒಂದು ತಾಸು ಪ್ರವಚನ. ಕಲ್ಲು ದೇವರು ದೇವರಲ್ಲ ಅಂದ್ರೆ ಇದರ್ಥ ದೇವರಲ್ಲ ಅಂತ ಅಲ್ಲ. ಎಲ್ಲಿವರೆಗೆ ಅದನ್ನು ಕಲ್ಲನ್ನು ನೋಡ್ತೀವೋ ಅದು ಕಲ್ಲೇ. ಯಾವಾಗ ಅದನ್ನು ದೇವರು ಅನ್ನುವಂಥ ಭಾವನೆ ನಮ್ಮ ನಿರ್ಮಾಣ ಆಗ್ತದೆ ಅವಾಗ ಅದು ದೇವರು ಅಂತೇಳಿ ಬಸವಣ್ಣ ಹೇಳ್ಯಾರ. ಸಂತ ತುಕಾರಾಮ್ ಮಹಾರಾಜರು ಮಹಾರಾಷ್ಟ್ರದಾಗ ಅವ್ರು ಹೇಳ್ತಾರೆ, ದೇವ ಪಹಾವಯಾಸಿ ಗೆಲೋ ಸ್ವತಾಮಿ ದೇವ ಭೂಮಿ ಆಗುವ ಅಂತ ಹೇಳ್ತಾರೆ. ದೇವರನ್ನು ಹುಡುಕಾಕ ಹೋಗಿದ್ದೆ, ನಾನೇ ದೇವರಾಗಿ ನಿಂತಿರ್ತಾರೆ. ಭಗವದ್ಗೀತೆ ಕೃಷ್ಣ ಭಗವಾನ್ ಹೇಳ್ತಾನೆ ಅರ್ಜುನಿಗೆ, ನಿನ್ನೊಳಗೆ ನಾ ಇದೀನಪ್ಪ, ಬೇರೆ ಕಡೆ ಹುಡುಕಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಸಾಮ್ಯತೆ ನಮ್ಗೆ ಎಲ್ಲಿ ಕಾಣಿಸ್ತದಂದ್ರೆ ಅರ್ಜುನ ಕೃಷ್ಣ ಹೇಳಿದ್ದು ಒಂದೇ, ಮನುಷ್ಯನಲ್ಲೇ ದೇವರಲ್ಲ. ಬಸವಣ್ಣವ್ರು ಹೇಳಿದ್ದು ಒಂದೇ, ಸಂತ ತುಕಾರಾಮ್ ಹೇಳಿದ್ದು ಒಂದೇ. ಹೇಳಿದಂತ ಭಾಷೆ ಬೇರೆ ಇದೆ. ಕೃಷ್ಣ ಭಗವಾನ್ ಕೃಷ್ಣ ಸಂಸ್ಕೃತದಲ್ಲಿ ಹೇಳಿರ್ಬೋದು, ತುಕಾರಾಮ್ ಮರಾಠಿಯಲ್ಲಿ ಹೇಳಿರ್ಬೋದು, ಬಸವಣ್ಣವರು ಕನ್ನಡದಲ್ಲಿ ಹೇಳಿರ್ಬೋದು. ಆದ್ರೆ ಈ ಇತಿಹಾಸವನ್ನು ತಿರುಚಿ ಬೇರೆ ರೀತಿ ಹೇಳಿ ನಮ್ಮ ಹಿಂದೂ ಸಮಾಜವನ್ನು ಡಿವೈಡ್ ಮಾಡುವಂತ ವ್ಯವಸ್ಥೆ ಇಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ನಡೀತಾ ಇದೆ. ಈ ವ್ಯವಸ್ಥೆಯನ್ನ ನಾವು ನಾಯಕರಾಗಿರ್ಬೋದು, ಸಮಾಜ ಆಗಿರ್ಬೋದು, ನಾವು ಇದನ್ನ ಮೆಟ್ಟಿ ನಿಂತು ಹಿಂದೂ ಒಗ್ಗಟ್ಟು ಅನ್ನೋದನ್ನು ಪ್ರದರ್ಶನ ಮಾಡಬೇಕಾಗಿದೆ. ಇದೇ ಸಂದರ್ಭದಲ್ಲಿ ಏನಾಗ್ತದೆ ಅಂದ್ರೆ ಕೆಲವೊಂದು ವಿಷಯ ಬರ್ತದೆ. ಶಿವಾಜಿ ಮಹಾರಾಜರ ಜಯಂತಿ ಇದೆ, ಶಿವಾಜಿ ಮಹಾರಾಜರ ಕೊಡುಗೆ ಏನು, ಕರ್ನಾಟಕಕ್ಕೆ ಏನದ, ಆ ಕಡೆ ಏನದ ಅಂತೇಳಿ ಕೆಲವರು ಈ ಭಾರತ ಮಾತೆ ಸಿಂಧೂರವನ್ನು ರಕ್ಷಣೆ ಮಾಡಿದಂತ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ವಿರೋಧ ಮಾಡುವಂತ ಪ್ರವೃತ್ತಿ ಇಲ್ಲಿ ಬೆಳೀತಾ ಇದೆ. ಆ ಪ್ರವೃತ್ತಿಯನ್ನ ನಾವು ಖಂಡಿಸ್ತೀವಿ. ಶಿವಾಜಿ ಮಹಾರಾಜರ ಕೊಡುಗೆ ಏನು? ಒಂದು ಕಡೆ ಶಿವಾಜಿ ಮಹಾರಾಜ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಅತಿ ಹೆಚ್ಚು ಜನ ನಡ್ಕೊಳ್ಳುವಂತ ಅಂದ್ರೆ ನಾವು ಮಲ್ಲಿಕಾರ್ಜುನ ಶ್ರೀಶೈಲಕ್ಕೆ ಹೋಗ್ತೀವಿ. ಶ್ರೀಶೈಲ ಒಳಗ ಛತ್ರಪತಿ ಶಿವಾಜಿ ಮಹಾರಾಜರ ಅತಿ ದೊಡ್ಡ ದೇವಸ್ಥಾನ ನಮಗೆ ನೋಡಕ್ ಸಿಗ್ತದೆ. ಆ ದೇವಸ್ಥಾನ ಯಾಕಾಗ್ಯದ ಅಂತೇಳಿ ನಾವು ಹೋಗಿ ನೋಡಿದಾಗೆ ನಮ್ಗೆ ಗೊತ್ತಾಗ್ತದೆ ಶಿವಾಜಿ ಮಹಾರಾಜರ ಕೊಡುಗೆ ಏನಿದೆ ಅಂತ. ಒಂದು ಕಡೆ ಕುತುಬ್ ಶಾ ದೇವಸ್ಥಾನದ ಮ್ಯಾಗ ಕೆಟ್ಟ ದೃಷ್ಟಿ ಇದ್ದಾಗ ಆ ಶ್ರೀಶೈಲ ಮಲ್ಲಿಕಾರ್ಜುನ ನಮ್ಮ ಉತ್ತರ ಕರ್ನಾಟಕದ ಜನರ ಕುಲದೇವತೆ ಶ್ರೀಶೈಲ ಮಲ್ಲಿಕಾರ್ಜುನನ ದೇವಸ್ಥಾನದ ರಕ್ಷಣೆ ಮಾಡಿದ್ದು ಛತ್ರಪತಿ ಶಿವಾಜಿ ಮಹಾರಾಜರಿಂದ ನಾವು ನೆನಪಿಟ್ಕೋಬೇಕಾಗ್ತದೆ.
ಅಷ್ಟೇ ಅಲ್ಲ, ಬೆಳವಡಿ ಧಾರವಾಡ ದಕ್ಷಿಣ ಕರ್ನಾಟಕದಿಂದ ಹಿಡಿದು ಬೆಳವಡಿ ತನಕ ಬರ್ತಾರೆ ಶಿವಾಜಿ ಮಹಾರಾಜ. ಬೆಳವಡಿ ಮಲ್ಲಮ್ಮ ಅವರು ಶಿವಾಜಿ ಮಹಾರಾಜರು ಗದಗ ಹತ್ರ ಅಲ್ಲಿ ಹಾಲ್ಟ್ ಮಾಡಿದಾಗ ಅಲ್ಲಿ ಮುಖಾಂ ಮಾಡಿರ್ತಾರ. ಅಲ್ಲಿ ಒಂದು ಸಂಸ್ಥಾನದ ಬೆಳವಡಿ ಮಲ್ಲಮ್ಮ ಅವರು, ಆ ಸಂಸ್ಥಾನದ ಸೈನಿಕರು ಮತ್ತು ಶಿವಾಜಿ ಮಹಾರಾಜರ ಸೈನಿಕರ ನಡುವೆ ಒಂದು ಸಣ್ಣ ಸಮಸ್ಯೆ ಆಗಿ ಸಣ್ಣ ಯುದ್ಧ ಆಗ್ತದೆ. ಆ ಯುದ್ಧ ಆದಾಗ ಶಿವಾಜಿ ಮಹಾರಾಜರು 27 ದಿನ ನಮ್ಮ ಕರ್ನಾಟಕದ ಬೆಳವಡಿ ಮಲ್ಲಮ್ಮ ಅವರು ಶಿವಾಜಿ ಮಹಾರಾಜರ ಸೇನೆಗೆ ವಿರುದ್ಧ ಹೋರಾಟ ಮಾಡ್ತಾರೆ. ಕೊನೆಗೆ ಮಹಾರಾಜರ ಸೈನಿಕರು ಹೆಚ್ಚಿರೋದ್ರಿಂದ ಬೆಳವಡಿ ಮಲ್ಲಮ್ಮ ಅವರು ಸೋಲಾಗ್ತದೆ. ಬೆಳವಡಿ ಮಲ್ಲಮ್ಮ ಅವರು ಶಿವಾಜಿ ಮಹಾರಾಜರು ಎದುರಿಗೆ ಬಂದಾಗ ಛತ್ರಪತಿ ಶಿವಾಜಿ ಮಹಾರಾಜ್ ಹೇಳ್ತಾರ, ನಮ್ಮ ಇಂಥ ಶೂರವೀರ ಹಿಂದೂ ಮಹಿಳೆಯರಿಗೆ ನೋಡಿದ್ರೆ ನನಗೆ ಅಭಿಮಾನ ಅನ್ಸಕ್ಕಂತೆ ಶಿವಾಜಿ ಮಹಾರಾಜರು ಉದ್ಗಾರ ಮಾಡ್ತಾರೆ ಬೆಳವಡಿ ಮಲ್ಲಮ್ಮ ಅವರು ನೋಡಿ. ಅಷ್ಟೇ ಹೇಳಿ ಸುಮ್ಮನಾಗಿಲ್ಲ. ಇನ್ನು ಮುಂದೆ ಈ ಭಾಗದ ಎಲ್ಲ ನಾನು ಎಷ್ಟು ಗೆದ್ಕೊಂಡಿಲ್ಲ ಉತ್ತರ ಕರ್ನಾಟಕ ಭಾಗ ಅದೆಲ್ಲ ನಿಮಗೆ ಅಂತೇಳಿ ಶಿವಾಜಿ ಮಹಾರಾಜರು ಆ ಬೆಳವಡಿ ಮಲ್ಲಮ್ಮ ಅವರಿಗೆ ಕೊಟ್ಟು, ಆ ಬೆಳವಡಿ ಮಲ್ಲಮ್ಮ ಅವ್ರ ಮಗ ಇರ್ತಾನೆ, ಒಂದು ಎರಡು ತಿಂಗಳು ಕೂಸಿರ್ತದವರು. ಆ ಮಗುವಿಗೆ ಶಿವಾಜಿ ಮಹಾರಾಜರು ಹೇಳ್ತಾರೆ, ಈ ಹುಡುಗ ಇನ್ನು ಮುಂದೆ ನನ್ನ ತಂಗಿ ಮಗ, ಇನ್ನು ಮುಂದೆ ನಿಮಗೆ ಯಾವುದೇ ಸಮಸ್ಯೆ ಬಂದರೂ ನೀವು ನನಗೆ ಹೇಳಿ, ನಾ ರಾಯಗಢ ಒಳಗೆ ಇರ್ತೀನಿ, ನಿಮ್ಗೆ ಯಾವುದೇ ಸಮಸ್ಯೆ ಬಂದರೂ ನಾ ಅದೀನಿ ಅಂತೇಳಿ ಶಿವಾಜಿ ಮಹಾರಾಜರು ಹೇಳ್ತಾರೆ. ಈ ಇತಿಹಾಸಕ್ಕೆ ಸಾಕ್ಷಿ ನಮಗೆ ಇವತ್ತಿಗೂ ಧಾರವಾಡ ಜಿಲ್ಲೆ ಯಾದವಾಡ ತಾಲೂಕು ಒಳಗ ಒಂದು ಊರಲ್ಲಿ ಯಾದವಾಡ ಅಂತೇಳಿ ಅಲ್ಲಿ ಹನುಮಂತೇಶ್ವರ ದೇವಸ್ಥಾನದ ಅಲ್ಲಿ ನಿಮಗೆ ಬೆಳವಡಿ ಮಲ್ಲಮ್ಮ ಅವರು ನಿರ್ಮಾಣ ಮಾಡಿದ ಶಿಲ್ಪ ಇವತ್ತಿಗೂ ನಮಗೆ ಸಿಗ್ತದೆ. ಇನ್ನು ಶಿವಾಜಿ ಮಹಾರಾಜರು ಅಫ್ಜಲ್ ಖಾನ್ ವಿರುದ್ಧ ಹೋರಾಟ ಮಾಡ್ತಾರೆ. ಅಫ್ಜಲ್ ಖಾನ್ ಹತ್ಯೆ ಆಗುತ್ತೆ. ಚರ್ಚೆ ನಡೆದಿತ್ತು ಶಿವಾಜಿ ಮಹಾರಾಜ ಮತ್ತು ಅಫ್ಜಲ್ ಖಾನ್ ಭೇಟಿ ಹೆಂಗೆ ಏನಾಗುತ್ತದೆ ಅಂತೇಳಿ. ಅವಾಗ ಇಡೀ ಭಾರತದ ಕಾಶ್ಮೀರದಿಂದ ಕನ್ಯಾಕುಮಾರಿ ತನ ಇರುವಂತಹ ಭೂಮಿಯ ಪ್ರತಿಯೊಂದು ಕಣಕಣದಿಂದ ಒಂದೇ ಒಂದು ಕೂಗು ಬರ್ತದ, ಹರೇ ರಂಗ ಕಾ ಸಪ್ನಾ ಲೇಕರ್ ಆಯಾ ಅಫ್ಜಲ್ ಇಸ್ ಮಾಟಿ ಮೇ ಛತ್ರಪತಿ ನೇ ಘುಸಾ ದಿಯಾ ಭಗವಾ ಉಸ್ಕಿ ಛಾತಿ ಮೇ ಅಂತೇಳಿ ಆ ಘೋಷಣೆ ಭಾರತದ ಉದ್ದಗಲಕ್ಕೂ ಮೊಳಗುತ್ತದೆ. ಅಂತ ದೊಡ್ಡ ಕೆಲಸ ಮಾಡಿದಂತ ಛತ್ರಪತಿ ಶಿವಾಜಿ ಮಹಾರಾಜರ ಮಗ ಧರ್ಮವೀರ್ ಛತ್ರಪತಿ ಸಂಭಾಜಿ. ಇಂತಹ ಸಂಭಾಜಿ ಮಹಾರಾಜರು ಶಿವಾಜಿ ಮಹಾರಾಜರ ನಂತರ ಸಂಭಾಜಿ ಮಹಾರಾಜರ ಅಧಿಕಾರಕ್ಕೆ ಬಂದಾಗ 14 ಮೇ 1457 ಸಂಭಾಜಿ ಮಹಾರಾಜ ಪುರಂದರ ದುರ್ಗದಾಗ ಅವರ ಜನನ ಆಗತ್ತೆ. ಮುಂದೆ ಜಿಜಾಮತ್ತೆ ಸಂಭಾಜಿ ಮಹಾರಾಜರನ್ನು ಬೆಳೆಸ್ತಾ ಶಿವಾಜಿ ಮಹಾರಾಜರಿಗೆ ಎಷ್ಟು ಯಾವ ರೀತಿ ಶಿಕ್ಷಣವನ್ನು ಕೊಟ್ಟಿದ್ರು ಅದೇ ಶಿಕ್ಷಣವನ್ನು ಸಂಭಾಜಿ ಮಹಾರಾಜರು ಕೊಟ್ಟು ಜಿಜಾಮತ್ತೆ ಬೆಳೆಸ್ತಾರೆ. ಔರಂಗಜೇಬನಿಗೆ ಸಂಭಾಜಿ ಮಹಾರಾಜ ಎಲ್ಲಿ ತನಕ ಔರಂಗಜೇಬ ಸಾಕಾಗಿತ್ತು ಅಂದ್ರೆ ತನ್ನ ತಲೆಯ ಮೇಲೆ ಇರುವಂತಹ ಕಿರೀಟ ಔರಂಗಜೇಬ ಕೆಳಗೆ ಹೋಗೋದು ಹೇಳ್ತಾನೆ, ಯಾಕೋ इस दुनिया में इस हिंदुस्तान में या मैं रहूंगा या वो संभा रहेगा कहता हूँ, जब तक संभा को मैं जिंदा या मुर्दा नहीं पकड़ूंगा, मैं मेरी मुगल सल्तनत की ये जो शान शौकत को मैं अपने सिर पर नहीं पहनूंगा ಅಂತೇಳಿ ಔರಂಗಜೇಬ ಹೇಳ್ತಾನಂದ್ರೆ ವಿಚಾರ ಮಾಡಿ ನೀವು ಸಂಭಾಜಿ ಮಹಾರಾಜ ಎಷ್ಟರ ಮಟ್ಟಿಗೆ ಔರಂಗಜೇಬನಿಗೆ ವಿರೋಧ ಮಾಡಿರಬಹುದು ಅನ್ನೋದು ನಾವು ತಿಳ್ಕೋಬೇಕು. ಅಂತ ಸಂಭಾಜಿ ಮಹಾರಾಜರಿಗೆ ಬುರ್ಹಾನ್ಪುರ್ ಲೂಟಿ ಮಾಡ್ತಾರೆ. ಗೋವಾ ಒಳಗೆ ಸಂಭಾಜಿ ಕದಂಬರು ಕಟ್ಟಿದಂತ ದೇವಸ್ಥಾನ ಅಲ್ಲಿ ಕ್ರಿಶ್ಚಿಯನ್ ಪಾದ್ರಿಗಳು ಹಿಂದೂಗಳನ್ನು ಮತಾಂತರ ಮಾಡಿರ್ತಾರೆ. ಅಲ್ಲಿ ಸಂಭಾಜಿ ಮಹಾರಾಜರು ಅವರಿಗೆ ಎಲ್ಲರಿಗೂ ಅಲ್ಲಿ ಹೋಗಿ ಒಟ್ಟುಗೂಡಿಸಿ ಪುನಃ ಮತಾಂತರ ಆಗಿರುವಂತಹ ಎಲ್ಲರಿಗೂ ಪುನಃ ಹಿಂದೂ ಧರ್ಮದ ತಗೊಂಡು ನಮ್ಮ ಪವಿತ್ರ ಹಿಂದೂ ಧರ್ಮವನ್ನು ಕಾಪಾಡುವಂತ ಕೆಲಸ ನಮ್ಮ ಸಂಭಾಜಿ ಮಹಾರಾಜರು ಮಾಡ್ತಾರೆ. ಇಂಥ ಸಂಭಾಜಿ ಮಹಾರಾಜರು ಇವರ ಪುಸ್ತಕವನ್ನು ಬರೆಯುವಂತ ಸೌಭಾಗ್ಯ ನನಗೆ ಸಿಕ್ಕಿದೆ. ಸತತ 7 ವರ್ಷ ಮಹಾರಾಷ್ಟ್ರದ ಪ್ರತಿಯೊಂದು ಭೂಭಾಗದಲ್ಲಿ ಸುತ್ತಾಡಿ ಸಂಭಾಜಿ ಮಹಾರಾಜರ ಇತಿಹಾಸಕ್ಕೆ ಸಂಬಂಧಪಟ್ಟಂತ ಸಂಗಮೇಶ್ವರ, ಶೃಂಗಾರಪುರ್, ಪುರಂದರಕೋಟೆ, ಪನಾಡ್ಗಢ ಹಾಗೂ ಇತರ ಅನೇಕ ಭಾಗಗಳಿಗೆ ಹೋಗಿ ಐತಿಹಾಸಿಕ ದಾಖಲೆಗಳನ್ನು ನೋಡಿ ಅನೇಕ ಪುಸ್ತಕಗಳನ್ನು ಅಧ್ಯಯನ ಮಾಡಿ ಸಂಭಾಜಿ ಮಹಾರಾಜರ ಒಂದು ಪುಸ್ತಕವನ್ನು ನಾನು ನಿರ್ಮಾಣ ಮಾಡಿದ್ದೀನಿ. ಸಂಭಾಜಿ ಮಹಾರಾಜರು ಔರಂಗಜೇಬನಿಗೆ 5 ಲಕ್ಷ ಸೈನಿಕರು ತಗೊಂಡು ಬಂದರೂ ಸಂಭಾಜಿ ಮಹಾರಾಜರಿಗೆ ಹಿಡಿಯಕ್ಕೆ ಔರಂಗಜೇಬನಿಗೆ ಆಗಂಗಿಲ್ಲ. ಅಷ್ಟು ಮಹಾಪರಾಕ್ರಮಿ ಸಂಭಾಜಿ ಮಹಾರಾಜರಿಗೆ ಕೊನೆಗೆ 5 ಜನ ನಮ್ಮ ಹಿಂದೂಗಳು ಹಿಡಿದುಕೊಡ್ತಾರೆ. ಸಂಭಾಜಿ ಮಹಾರಾಜರು ಎಲ್ಲಿ ಅದಾರ, ಎಲ್ಲಿ ಹೋಗ್ತಾ ಇದ್ದಾರೆ, ಎಲ್ಲಿ ಮುಖಾಮದ, ಎಲ್ಲಿ ಯಾವ ಭಾಗದಾಗ ಇರ್ತಾರೆ ಅಂತೇಳಿ ಎಲ್ಲ ಸಂಪೂರ್ಣ ಮಾಹಿತಿ ಕೊಟ್ಟಾಗ ಮೋಸದಿಂದ ಕುತಂತ್ರದಿಂದ ಔರಂಗಜೇಬ್ ಸಂಭಾಜಿ ಮಹಾರಾಜರನ್ನು ಬಂಧಿಸ್ತಾನೆ.
ಎಲ್ಲಿ ರತ್ನಾಗಿರಿ ಹತ್ರ ಸಂಗಮೇಶ್ವರ ಅಂತೇಳಿ ಒಂದು ಊರಲ್ಲಿ ಅಲ್ಲಿಂದ ಸಂಭಾಜಿ ಮಹಾರಾಜರಿಗೆ ಬಂಧಿಸಿ ಇರಾನ್ ದೇಶದಾಗ ಕೈದಿಗಳಿಗೆ ಯಾವ ರೀತಿ ಬಟ್ಟೆಗಳನ್ನು ಹಾಕಿರ್ತಾರೆ, ಯಾವ ರೀತಿ ಅವರು ಮೆರವಣಿಗೆ ಮಾಡ್ತಾರ, ಅದೇ ರೀತಿ ಸಂಭಾಜಿ ಮಹಾರಾಜರು ಮೆರವಣಿಗೆ ಮಾಡ್ಕೊತಾ ಇಲ್ಲಿ ಭೀಮಾ ನದಿ ದಡದಿಂದ ಅಕ್ಲೂಜ್, ಮಿರಜ್, ಅಕ್ಲೂಜ್, ಇದು ಧರ್ಮವೀರ್ಗಢ್ ಈ ಕಡೆ ಎಲ್ಲ ತಗೊಂಡು ಬಂದು ಮುಂದೆ ಪುನಃ ಹತ್ರ ತುಳಾಪುರ ಅಂತದ, ಆ ತುಳಾಪುರ ಕಡೆ ತಗೊಂಡೋಗಿ ಸಂಭಾಜಿ ಮಹಾರಾಜರಿಗೆ ಔರಂಗಜೇಬ್ ಹೇಳ್ತಾನೆ ಭೇಟಿಯಾಗಿ, ಸಂಭಾಜಿ ಭಾಳ ಮಂದಿ ಸಾಕಾಯ್ತು, ನಮ್ಮ ಕೈಯಾಗ ಸಿಕ್ಕಿ ಈಗ ಮುಗೀತು, ನಿನಗೆ ಹೆಂಗಾಗಿರ್ಬೇಕು ಇಷ್ಟು ನನಗೆ ಏನೂ ಫರಕ್ ಬಿದ್ದಿಲ್ಲ, ನಿನ್ನಂತ 1000 ಮಂದಿ ಬರಲಿ ಏನೂ ಫರಕ್ ಬೀಳಾಗಿಲ್ಲ ಅಂತ ಹೇಳ್ತಾರೆ ಸಂಭಾಜಿ ಮಹಾರಾಜ. ಇಲ್ಲ ನೋಡಿ, ನಿನಗೆ ಏನಾದರೂ ಏನೂ ಆಗಿಲ್ಲ, ನಿನ್ನ ರಾಜ್ಯ ಮರಳಿ ಕೊಡ್ತೀನಿ, ಆದ್ರೆ ನೀ ನಮ್ಮ ಧರ್ಮಪ್ಪ ಅಂತ ಔರಂಗಜೇಬ್ ಹೇಳ್ತಾನೆ. ಸಂಭಾಜಿ ಮಹಾರಾಜ ಹೇಳ್ತಾರೆ, ये शेर शिवाजी का बेटा हूँ, 1000 बार जीऊंगा, 1000 बार मरूंगा, लेकिन हिंदू धर्म कभी नहीं छोड़ूंगा ಅಂತ ಛತ್ರಪತಿ ಸಂಭಾಜಿ ಮಹಾರಾಜ ಹೇಳ್ತಾರೆ. ಬಂಧುಗಳೇ, ಔರಂಗಜೇಬ್ ಮರುದಿವಸ ಮೀಟಿಂಗ್ ತಗೊಂಡು ತಮ್ಮ ಧರ್ಮ ಗುರುಗಳಿಗೆ ಕರೀತಾನೆ. ಸಂಭಾಜಿ ನಮ್ಮ ಧರ್ಮ ಬರಕ್ಕೆ ಒಳ್ಳೆಯದಾಗತ್ತಾನೆ, ಏನು ಮಾಡೋದು, ಯಾವ ರೀತಿ ಶಿಕ್ಷೆ ಕೊಡೋದು ಅವನಿಗೆ ಅಂದಾಗ, ಇರಾನ್ ದೇಶದಾಗ ಹೆಂಗೆ ಶಿಕ್ಷೆ ಕೊಡ್ತೀವಿ ಆ ರೀತಿ ಶಿಕ್ಷೆ ಕೊಡ್ರಿ ಅವನಿಗೆ ಅಂತೇಳಿ ಧರ್ಮಗುರುಗಳು ಮೌಲ್ಯಗಳು ಆದೇಶ ಮಾಡ್ತಾರೆ ಔರಂಗಜೇಬ್. ಅವಾಗ ಔರಂಗಜೇಬ್ ಮೊದಲನೇ ದಿವಸ ಸಂಭಾಜಿ ಮಹಾರಾಜರ ಕಣ್ಣನ್ನು ತೆಗಿತಾನೆ, 2ನೇ ದಿವಸ ನಾಲಿಗೆ, 3ನೇ ದಿವಸ ಕಿವಿ, ಮೂಗು, ಈ ರೀತಿ 40 ದಿನ ಶರೀರದ ಪ್ರತಿಯೊಂದು ತುಂಡನ್ನು ಕತ್ತರಿಸಿ ಸಂಭಾಜಿ ಮಹಾರಾಜನ ಹತ್ಯೆ ಮಾಡ್ತಾನೆ ಔರಂಗಜೇಬ್. ಇವತ್ತು ಹೇಳಬೇಕಾಗಿರುವಂಥ ಮಹತ್ವದ ವಿಷಯ ಏನಪ್ಪಾ ಅಂದ್ರೆ, ಧರ್ಮಕ್ಕಾಗಿ ಧರ್ಮ ಬೆಳೆದೆ, ಧರ್ಮಕ್ಕಾಗಿ ಬಲಿದಾನಿ ಆಗಿರುವಂಥ, ನಮ್ಮ ಹಿಂದೂ ಧರ್ಮಕ್ಕಾಗಿ ಬಲಿದಾನಿ ಆಗಿರುವಂಥ ಸಂಭಾಜಿ ಮಹಾರಾಜರ ಬಲಿದಾನ ಮಾಸ ಮಹಾರಾಷ್ಟ್ರದಾಗ ಆಚರಣೆ ಮಾಡ್ತಾರೆ, ಬಿಜಾಪುರದಾಗ ಅನೇಕರು ಆಚರಣೆ ಮಾಡ್ತಾರೆ. ಪ್ರತಿಯೊಬ್ಬ ಹಿಂದೂ ಕೂಡ ಈ ಸಂಭಾಜಿ ಮಹಾರಾಜರ ಬಲಿದಾನವನ್ನು ಆಚರಣೆ ಮಾಡಿ ಅವರಿಗೆ ನೆನೆಸಿ ಅವರಿಗೆ ಗೌರವ ಕೊಡುವಂಥ ಕಾರ್ಯ ಪ್ರತಿಯೊಬ್ಬ ಹಿಂದೂವಿನ ಕರ್ತವ್ಯ ಇವತ್ತಿನ ದಿವಸ ಆಗಿದೆ. ಯಾಕಂದ್ರೆ ಬಂಧುಗಳೇ, ಇರಾನ್ ದೇಶದಾಗ ಬಲಿದಾನಿ ಆದ ಮಂದಿಗೋಸ್ಕರ ಮೊಹರಮ್ಮನ್ನು ನಾವೇ ಹಿಂದೂಗಳೇ ಮಾಡ್ತೀವಿ. ಕ್ರಿಶ್ಚಿಯನ್ ಧರ್ಮಕ್ಕೋಸ್ಕರ ಬಲಿದಾನಿ ಆಗಿರುವಂಥ ಜೀಸಸ್ಗೋಸ್ಕರ ಗುಡ್ ಫ್ರೈಡೆ ನಾವೇ ಮಾಡ್ತೀವಿ. ನಮ್ಮ ಹಿಂದೂ ಧರ್ಮಕ್ಕೋಸ್ಕರ ಬಲಿದಾನಿ ಆಗಿರುವಂಥ ನಮ್ಮ ಸಂಭಾಜಿ ಮಹಾರಾಜರ ಬಲಿದಾನವನ್ನು ನಾವು ಅವ್ರಿಗೆ ಗೌರವ ಕೊಡಲಿಲ್ಲ ಅಂದ್ರೆ ನಾವು ಹಿಂದೂಗಳು ಅನ್ನೋದಕ್ಕೆ ನಮ್ಗೆ ಯಾವುದೇ ರೀತಿ ಅರ್ಹತೆ ಇಲ್ಲ ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ಬಂಧುಗಳೇ, ಸಂಭಾಜಿ ಮಹಾರಾಜರ ಇತಿಹಾಸವನ್ನು ಎಲ್ಲರೂ ತಿಳ್ಕೋಬೇಕು, ಓದಬೇಕು. ಜೊತೆಗೆ ನನಗೆ ಅನೇಕ ಜನ ಹೇಳ್ತಿರ್ತಾರೆ, ಔರಂಗಜೇಬ್ ಭಾಳ ಚಲೋ ಮನುಷ್ಯ ಇದ್ದಾರೆ, ಅವ ಬರೇ ಸ್ವಲ್ಪ ತಪ್ಪು ಮಾಡಿರೋ ತನ್ನ 32 ಸಂಬಂಧಿಕರನ್ನು ಕೊಲೆ ಮಾಡಿ ದಿಲ್ಲಿ ಸುಲ್ತಾನ್ ಆಗ್ಯಾನ. ಸ್ವತಃ ತನ್ನ ಅಣ್ಣನ ಶಿರಚ್ಛೇದ ಮಾಡಿ ಅಣ್ಣನ ಕೊಂದಾನ, ಅವ್ರ ಅಪ್ಪನ ಜೈಲಿಗೆ ಹಾಕ್ಯಾನ. ಇಂಥ ಔರಂಗಜೇಬನಿಗೆ ಸಮರ್ಥನೆ ಮಾಡುವಂತ ಒಂದು ಟೀಮ್, ಒಂದು ವರ್ಗ ಇವತ್ತು ನಮ್ಮ ಕರ್ನಾಟಕದ ಒಳಗದ ಅನ್ನೋದೇ ನಮಗೆ ದುರ್ದೈವ ಅನಿಸ್ಲಾಗತ್ತದ. ಔರಂಗಜೇಬ್ ಅವ್ರ ಅಪ್ಪನ ಶಹಜಹಾನ್ ಶಹಜಹಾನಿಗೆ ಜೇಲೊಳಗೆ ಹಾಕಿದಾಗ ಶಹಜಹಾನ್ ನೀರು ಕೇಳ್ತಾನೆ ಔರಂಗಜೇಬ್, ಮಗ ನೀರು ಸಹಿತ ಕೊಡಂಗಿಲ್ಲ. ಇವತ್ತಿಗೂ ಮಾಶೀರೆ ಆಲಂಗೀರ್ ಔರಂಗಜೇಬ್ ಎಷ್ಟು ಕ್ರೂರಿ ಇದ್ದ ಅಂತೇಳಿ ಮಾಶೀರೆ ಆಲಂಗೀರ್ ಅಂತೇಳಿ ಔರಂಗಜೇಬ್ ಒಂದು ದಾಖಲೆಗಳು ಅದರೊಳಗೆ ಪ್ರತಿಯೊಂದು ವಿಷಯ ಬರ್ತಿದ್ದಾರೆ. ಔರಂಗಜೇಬ್ ಸ್ವತಃ ಅಪ್ಪನೇ ಹೇಳ್ತಾನೆ, ನೀ ಅಂತ ಧಾರ್ಮಿಕ ವ್ಯಕ್ತಿ ಅಂತ ಹೇಳ್ಕೊತೀವಿ, ನಿನಗಿಂತ ಹಿಂದೂಗಳೇ ಒಳ್ಳೆಯವರಲ್ಲ. ಸತ್ತನಾಗುವುದನ್ನು ಪೂರ್ವಜರಿಗೆ ಪುಣ್ಯತಿಥಿ ಮಾಡ್ತಾರೆ, ಶ್ರಾದ್ದ ಮಾಡಿ ಅವ್ರಿಗೆ ಏನು ಇಷ್ಟ ಆಗಿರುವಂಥ ವಿಷಯಗಳನ್ನ ಅವ್ರಿಗೆ ತಿಳಿಸ್ತಾರ ಅನ್ನಿಸ್ತಾರ. ಜೀವಂತಿರುವಂಥ ತಂದೆಗೆ ನೀವು ಒಂದು ದೊಡ್ಡ ನೀರು ಕೊಡಂಗಿಲ್ಲ ಅಂದ್ರೆ ನೀ ಅಂತ ಮನುಷ್ಯ ಆಗಿರ್ತೇವೆ. ಸ್ವತಃ ಅವ್ರ ಅಪ್ಪನೇ ಹೇಳಿದಂಥ ಔರಂಗಜೇಬ್ ಅಂತ ಔರಂಗಜೇಬ್ಗೆ ಸಮರ್ಥನೆ ಮಾಡುವಂಥ ಒಂದು ವರ್ಗ ನಮ್ಮ ಕರ್ನಾಟಕದಾಗ, ನಮ್ಮ ಭಾರತದಾಗ ಔರಂಗಜೇಬನ ಹೆಸರಿನಿಂದ ಮಹಾರಾಷ್ಟ್ರದ ಒಂದು ಇಡೀ ಜಿಲ್ಲೆನೇ ಇತ್ತು. ಆ ಏಕನಾಥ್ ಶಿಂದೆ ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ. ಮುಖ್ಯಮಂತ್ರಿ ಆದ ನಂತರ ಮೊದಲ ಔರಂಗಜೇಬನ ಹೆಸರನ್ನು ನಿರ್ನಾಮ ಮಾಡಿ ಛತ್ರಪತಿ ಸಂಭಾಜಿ ನಗರ ಅಂತ ಆ ಜಿಲ್ಲೆಯ ಹೆಸರನ್ನು ಕೊಟ್ಟಾರ. ಆ ಏಕನಾಥ್ ಶಿಂದೆ ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ. ಇಂಥ ಕೆಲಸ ನಮ್ಮ ಕರ್ನಾಟಕದಾಗ ಆಗಬೇಕಾಗಿದೆ. ಅಧಿಕಾರ ಬಂದ ಮೇಲೆ ಬರೀ ನಾವು MLA ಆದಾಗ ನಮ್ಮ ಕೈಯಾಗ ಏನಿಲ್ಲ ಅನ್ನೋದು, ನಾವು ನನಗೆ ಮಿನಿಸ್ಟರ್ ಆದಾಗ ನಾ ಏನಾರು ಮಾಡ್ತೀನಿ ಅನ್ನೋದು, ಮಿನಿಸ್ಟರ್ ಆದಾಗ ನಾನು ಮುಖ್ಯಮಂತ್ರಿ ಆದಾಗ ಇದ್ರೆ ನಾ ಏನಾರು ಮಾಡಬಹುದು ಅನ್ನೋದು, ಮುಖ್ಯಮಂತ್ರಿ ಆದಾಗ ನಮ್ಮ ಕೈಯಾಗ ಏನಿಲ್ಲ ಮ್ಯಾಗಿನ
ಎಲ್ಲ ತಪ್ಪಾಗುತ್ತೆ ಬಂಧುಗಳೇ. ಸರ್ಕಾರ ಇದ್ದಾಗ ನಮ್ಮ ರಾಜ್ಯ ಸರ್ಕಾರದಾಗ ಅನೇಕ ಹಿಂದೂ ವಿರೋಧಿ ಘಟನೆಗಳಾದರೂ ಕೂಡ ಸರ್ಕಾರ, ಮಹಾರಾಷ್ಟ್ರ ಸರ್ಕಾರ ಆಗಲಿ, ಉತ್ತರ ಪ್ರದೇಶ ಸರ್ಕಾರ ನಿರ್ಣಯ ತಗೊಂಡಾಗ, ಕಠೋರ ನಿರ್ಣಯ ತಗೊಂಡ್ರೆ ಬಹುಶಃ ಇವತ್ತು ಹಿಂದೂವಾಗಿ ಸರ್ಕಾರ ಅಧಿಕಾರ ಕಳ್ಕೊತಿದ್ದಿಲ್ಲ ಅಂತ ನನ್ನ ಅಭಿಪ್ರಾಯ, ನನಗೆ ಅನಿಸ್ತದೆ. ಅದಕ್ಕೆ ದಯವಿಟ್ಟು ಮುಂದಿನ ದಿನಮಾನದಾಗ ಹಿಂದೂಗಳಿಗೆ ಬರೀ ಒಗ್ಗಟ್ಟಾದಂತ ಹೇಳೋದು ಬೇಡ. ನಾಯಕರು ಒಗ್ಗಟ್ಟಾದ್ಮೇಲೆ ಹಿಂದೂಗಳು ಹ್ಯಾಂಗ್ ಮಾಡಬೇಕು? ಹಿಂದೂಗಳು ಒಗ್ಗಟ್ಟೆ ಅದಾರೆ, ನಾಯಕರು ಒಗ್ಗಟ್ಟಿಲ್ಲ. ಅದಕ್ಕೆ ಏನು ಮಾಡಬೇಕು? ಸಮಾಜ ಏನು ಮಾಡಬೇಕು ಹೇಳಿ? ಸಮಾಜ ಒಗ್ಗಟ್ಟಾಗುತ್ತೆ. ಆಗಂದಾಗ ಸಮಾಜ ಒಗ್ಗಟ್ಟಾಗೇ ಇರುತ್ತೆ. ಒಗ್ಗಟ್ಟೆ ಆದ್ರೆ ಸಮಾಜ, ನಾಯಕರು ಒಗ್ಗಟ್ಟಾಗಬೇಕಾಗಿಲ್ಲ. ನಾಯಕರು ಒಗ್ಗಟ್ಟಾಗಿ ಈ ಸಮಾಜವನ್ನ ಮುಂತಗೊಂಡು ಮುಂದಿನ ದಿವಸ ದೇಶಕ್ಕೆ ಬರುವಂತ ನಾಯಕರು ಒಗ್ಗಟ್ಟಾಗಲಿಲ್ಲ ಅಂದ್ರೆ, ಸಮಾಜ ಒಗ್ಗಟ್ಟಾಗಿರೋ ನಾಯಕರು ಒಗ್ಗಟ್ಟಾಗಲಿಲ್ಲ ಅಂದ್ರೆ ಮುಂದಿನ ದಿನಮಾನದಲ್ಲಿ ಸಮಾಜಕ್ಕೆ, ದೇಶಕ್ಕೆ ದೊಡ್ಡ ಗಂಡಾಂತರ ಬರುತ್ತೆ ಅಂತೇಳಿ ನನ್ನ ಅಭಿಪ್ರಾಯ. ಇದೇ ಆಗಿತ್ತು ಇದುವಾಗಿ ಅಧಿಕಾರ ಆಸೆಗೆ ಸಮಾಜ ಡಿವೈಡ್ ಆಗಿತ್ತು. ಇವತ್ತು ಮತ್ತು ಶಿವಾಜಿ ಮಹಾರಾಜರ ಬಗ್ಗೆ ತಿಳ್ಕೋಬೇಕು ಸಮಾಜ. ಇವತ್ತಿನ ದಿವಸ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಎಲ್ಲ ಗಣ್ಯರು, ಪರಶುರಾಮ ಸಿಂಗ್ ರಜಪೂತವರು, ನಮ್ಮ ರಾಜಶೇಖರ್ ಬಲೇಂದ್ರವರು, ನಮ್ಮ ಅಮರ್ ಗರುಡ್ಕರ್ ಅವರು, ಶಹಾಜಿ ಪವಾರ್ ಅವರು, ಬಲಾಮಿಯವರು, ನಿರ್ಗಣ್ಣ ಕನಗಲವರು, ನಮ್ಮ ಶಿವಾಜಿ ರಾವ್ ರಣದೇವಿ ಅವರು, ನಮ್ಮ ಈ ಒಂದು ಸಿದ್ದೇಶ್ವರ ಸಂಘ ಎಲ್ಲರಿಗೂ ಕೂಡ ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಬಂದಿದ್ದಕ್ಕೆ ತಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ವಿಶೇಷವಾಗಿ ನಾವು ಈ ಕಾರ್ಯಕ್ರಮನ ಛತ್ರಪತಿ ಶಿವಾಜಿ ಮಹಾರಾಜರ ಸರ್ಕಾರ ಮಾಡಬೇಕಂತ ಮಾಡಿದ್ವಿ. ಇಲ್ಲಿನ ಇಲಾಖೆಯವರು, ಪೊಲೀಸ್ ಇಲಾಖೆಯವರು ನಮಗೆ ಪರ್ಮಿಷನ್ ಕೊಟ್ಟಿಲ್ಲ. ನಮ್ಮ ಶಾಸಕರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ನಾವು ಈ ಹಾಲ್ ಮಾಡ್ತೀವಿ ಅಂದ್ರೆ ಈ ಹಾಲ್ ಬಾಡಿಗೆ 1 ಲಕ್ಷ ರೂಪಾಯಿ ಬಾಡಿಗೆ ತಗೊಂಡಿದ್ದಾರೆ. ಆ 1 ಲಕ್ಷ ರೂಪಾಯಿ ಬಾಡಿಗೆ ಕೂಡ ಈ ಹಾಲನ್ನು ಉಚಿತವಾಗಿ ಕೊಟ್ಟು ಈ ಒಂದು ಹಿಂದೂ ಸಮಾಜದೊಳಗೆ ನಮಗೆ ನಂಬರ್ ಕೊಡಬೇಕಾಗಿ ನಮ್ಮ ಶಾಸಕರಿಗೆ ನಾನು ನಮ್ಮ ಸಂಘಟನೆ ಪರವಾಗಿ ತಮಗೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೀನಿ. ನಮಸ್ಕಾರ.